ಖಾತಾದಾರರಿಗೆ ರಾಜ್ಯ ಸರ್ಕಾರ ಸಂಕ್ರಾಂತಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ಮುಂದೆ ಬಿ ಖಾತಾ ನಿವೇಶನ ಕಟ್ಟಡಗಳಿಗೆ ಎ ಖಾತಾ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬಿ ಖಾತಾದಲ್ಲಿರುವ ಅಪಾರ್ಟ್ಮೆಂಟ್ಗಳಿಗೂ ಎ ಖಾತಾ ಭಾಗ್ಯ ನೀಡಿದೆ. ಬೆಂಗಳೂರಿನಲ್ಲಿ ಆಸ್ತಿ ಖರೀದಿ, ಮಾರಾಟ ಮತ್ತು ವರ್ಗಾವಣೆ ಮಾಡೋದಕ್ಕೆ ಖಾತಾ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಅದು ಪ್ರಮುಖವಾದಂತಹ ದಾಖಲೆ. ಈಗ ಸರ್ಕಾರವು ಈ ಖಾತಾ ಅಭಿಯಾನವನ್ನ ಹಮ್ಮಿಕೊಂಡಿದ್ದು ಬಿ ಖಾತಾಗಳನ್ನ ಎ ಖಾತಾಗಳನ್ನಾಗಿ ಪರಿವರ್ತಿಸಲು ನಿರ್ಧರಿಸಿದೆ. ಎ ಖಾತಾ ಕಾನೂನುಬದ್ಧ ಆಸ್ತಿಯಾಗಿದ್ದು ನೀವು ಸಾಲ ಪಡೆಯೋದಕ್ಕೆ, ಮಾರಾಟ ಮಾಡೋದಕ್ಕೆ, ಆಸ್ತಿಯನ್ನ ಹೆಸರನ್ನ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಹಲವಾರು ಅನಾನುಕೂಲಗಳು ಏನಿದೋ ಆ ಎಲ್ಲ ಅನಾನುಕೂಲಗಳನ್ನ ತೊಡೆದು ಹಾಕಿ ನಿಮ್ಮ ಬಿ ಖಾತಾವನ್ನ ಎ ಖಾತಾ ಮಾಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಜಿಬಿಎ ಮಾದರಿಯಲ್ಲಿ ನಿಯಮ ರೂಪಿಸಿ ಎ ಖಾತಾ ನೀಡೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರಿಂದ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿರುವ ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆ, ಮಹಾನಗರ ಪಾಲಿಕೆಯಲ್ಲಿನ ವ್ಯಾಪ್ತಿಯಲ್ಲಿನ ಬಿ ಖಾತಾ ಆಸ್ತಿಗಳನ್ನ ಎ ಖಾತಾ ಆಸ್ತಿಗಳಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ಈಗ ಸರ್ಕಾರ ಒಂದು ಅವಕಾಶವನ್ನ ಕೊಡ್ತಾ ಇದೆ. ಈ ಅವಕಾಶ ಸದ್ಬಳಕೆ ಮಾಡ್ಕೋಬೇಕು. ರಾಜ್ಯ, ನಗರ, ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡೋದ್ರ ಬಗ್ಗೆ ಈಗೇನು ಜಿಬಿಎದಲ್ಲಿದೆ ಅಲ್ಲ, ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ, ಮುನ್ಸಿಪಾಲಿಟಿ ಈಗೆಲ್ಲರೂ ಅನುಮತಿ ನೀಡಲಾಯಿತು. ಅದೇ ತತ್ವದ ಹಿನ್ನೆಲೆ ಒಳಗೆ ಸಣ್ಣ ನಗರಗಳಲ್ಲಿ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ಸಹಿತ ಈಗ ಜಿಬಿಎದೊಳಗೆ ಏನು ನಮ್ದು ಪದ್ಧತಿ ಇದೆ, ಅದೇ ಪದ್ಧತಿಯ ಆದರ್ಶನ ಉಳಿದೆಲ್ಲ ನಗರಗಳಲ್ಲಿ ಒಂದು ಸಹಿತ ಈ ನಿಯಮಗಳು ಅಪ್ಲಿಕಬಲ್ ಆಗ್ತವೆ. ಬಹಳ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಎ ಖಾತಾ ಅಂದ್ರೆ ಏನು, ಬಿ ಖಾತಾ ಅಂದ್ರೆ ಏನು ಅಂತ. ಬಿ ಖಾತಾ ಅಂತಂದ್ರೆ ನಿಮ್ಮ ಹತ್ರ ಆಸ್ತಿ, ಅದು ನಿವೇಶನ ರೂಪ, ಸೈಟ್ ರೂಪದಲ್ಲಿ ಇದೆಯೋ ಅಥವಾ ಬಿಲ್ಡಿಂಗ್ ರೂಪದಲ್ಲಿ ಇದೆಯೋ ಅಥವಾ ಅಪಾರ್ಟ್ಮೆಂಟ್ ರೂಪದಲ್ಲಿ ಇದೆಯೋ, ಅದಕ್ಕೆ ಸರಿಯಾದಂತಹ ದಾಖಲೆ ಪತ್ರಗಳು ಇರೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಯಾಕೆ ಅಂದ್ರೆ ಅದು ಅನಧಿಕೃತವಾದಂತಹ ವಿನ್ಯಾಸದಲ್ಲಿರ್ಬೋದು, ಅಥವಾ ಕಟ್ಟಡ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಪೂರ್ಣಗೊಳ್ಳದೇ ಇರಬಹುದು. ಸರ್ಕಾರದ ನೀತಿ ನಿಯಮಗಳು ಮತ್ತು ಕಾನೂನುಗಳನ್ನ ಉಲ್ಲಂಘಿಸಿ ಆ ನಿವೇಶನ, ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ ಅನ್ನ ನೀವು ಖರೀದಿ ಮಾಡಿರ್ಬೋದು. ಅಂದ್ರೆ ನಿಮ್ಮ ಆಸ್ತಿ ಕಾನೂನುಬದ್ಧವಾಗಿಲ್ಲದೆ ಇರೋದು. ಅಂತಹ ಸಮಸ್ಯೆಗಳಿರುವ ಆಸ್ತಿಯನ್ನ ಬಿ ಖಾತಾ ಅಂತ ಕರೀತಾರೆ. ಸೊ ಈ ಬಿ ಖಾತಾ ಆಸ್ತಿ ಇದ್ರೆ ಅನಾನುಕೂಲತೆಗಳು ಏನಾಗುತ್ತೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಸರ್ಕಾರಿ ಪರವಾನಗಿ ಇರೋದಿಲ್ಲ, ಪರ್ಮಿಷನ್ ಇರೋದಿಲ್ಲ. ಆ ಆಸ್ತಿಗೆ ಅಧಿಕೃತವಾದಂತಹ ಸರ್ಕಾರದ ದಾಖಲೆ ಇರೋದಿಲ್ಲ. ಅದು ನಿಮ್ಮ ಮಾಲೀಕತ್ವಕ್ಕೆ ಸಿಗೋದಿಲ್ಲ. ನೀವು ಖರೀದಿಸಿರುವ ಆ ಆಸ್ತಿಗೆ ಅಧಿಕೃತವಾಗಿ ಮಾಲೀಕರಾಗಿರೋದಿಲ್ಲ. ಹೀಗಾಗಿ ಅದರ ಆ ಆಸ್ತಿಯ ಪರವಾನಗಿ ನಿಮ್ಮ ಹತ್ರ ಇರೋದಿಲ್ಲ. ಈ ಬಿ ಖಾತಾ ಆಸ್ತಿಗೆ ನಿಮ್ಗೆ ಈಸಿಯಾಗಿ ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದಿಲ್ಲ. ನೀವು ಮಾರಾಟ ಮಾಡ್ತೀನಿ ಅಥವಾ ಯಾರಾದ್ರೂ ನಿಮ್ಮ ಆಸ್ತಿ ಮೇಲೆ ಹೂಡಿಕೆ ಮಾಡ್ತಾರೆ ಅಂದ್ರೂ ಕೂಡ ಬಿ ಖಾತಾ ಇದ್ರೆ ಅದು ಸಾಧ್ಯ ಆಗೋದಿಲ್ಲ. ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಮತ್ತು ನೀವು ಆಸ್ತಿಯನ್ನ ಮಾರಾಟ ಮಾಡೋಂಗಿಲ್ಲ, ಬೇರೆಯವರ ಹೆಸರಿಗೆ ವರ್ಗಾಯಿಸುವ ಹಾಗಿಲ್ಲ. ಯಾಕೆಂದ್ರೆ ಅದು ಅಧಿಕೃತವಾದಂತ ದಾಖಲೆಗಳು ಆಗಿರೋದಿಲ್ಲ. ಆಮೇಲೆ ಇತ್ತೀಚೆಗೆ 2014ರಲ್ಲಿ ಹೈಕೋರ್ಟ್ ಒಂದು ಹೇಳಿದೆ, ಏನು ಅಂತಂದ್ರೆ ಬಿ ಖಾತಾ ಅನ್ನೋದು ಅಮಾನ್ಯ, ಅದಕ್ಕೆ ಮಾನ್ಯತೆ ಇರೋದಿಲ್ಲ ಅಂತ. ಹೀಗಾಗಿ ಹೈಕೋರ್ಟ್ ಬಿ ಖಾತಾನ ಅಮಾನ್ಯ ಅಂತ ಹೇಳಿದ ಮೇಲೆ ಅದನ್ನ ಮಾನ್ಯ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಒಂದು ಬ್ಲೆಸ್ಸಿಂಗ್ ರೀತಿಯಲ್ಲಿ ನಿಮಗೆ ಒಂದು ಸದಾವಕಾಶವನ್ನ ದಯಪಾಲಿಸ್ತಾ ಇದೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಒಂದಡಿ ಅಗಲ ಜಾಗಕ್ಕೋಸ್ಕರ ಎಷ್ಟೋ ದೊಡ್ಡ ಪ್ರಮಾಣದ ಫೈಟಿಂಗ್ಸ್ ನಡೆಯುತ್ತೆ. ನಗರ ಬೆಳೀತಾ ಇದೆ, ಸ್ಥಳ ಕಡಿಮೆ ಇದೆ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಬಿ ಖಾತಾ ಮೊರೆಗೆ ಹೋಗ್ತಾರೆ. ಈಗ ಅದನ್ನ ಅಧಿಕೃತವಾಗಿ ಎ ಖಾತಾ ಮಾಡ್ಕೊಳ್ಳಕ್ಕೆ ಸರ್ಕಾರ ಒಂದು ಅವಕಾಶವನ್ನ ಕಲ್ಪಿಸಿದೆ. ಇದು ಮೇಡಮ್ ಇನ್ನೊಂದು, ಬೆಂಗಳೂರಿನಲ್ಲಿ ಈಗಾಗಲೇ ಇದಕ್ಕೆ ಅವಕಾಶ ಕೊಟ್ಟಿದ್ರು. ಒಂದು 4 ತಿಂಗಳಿಂದ ಆರ್ಡರ್ ಮಾಡಿದಾಗ ಸ್ವತಃ ಮಾಜಿ ಸಿಎಂ ಮತ್ತೆ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ದುಡ್ಡು ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮಾಡ್ತಾ ಇದೆ, ಬಿ ಖಾತಾ ಇದ್ರೆ ಏನ್ ತೊಂದರೆ ಇಲ್ಲ, ನೀವು ಮಾರುಕಟ್ಟೆ ಮೌಲ್ಯ ಮಾತ್ರ ಕಡಿಮೆ ಇರುತ್ತೆ ಹೊರತು
ಇದರಿಂದ ಅನಧಿಕೃತನೋ ಅಥವಾ ಅಧಿಕೃತ ಅಲ್ದೇನೋ ಆ ಥರದ್ದೇನೂ ಇಲ್ಲ, ಒಂದು ಖಾತಾ ಅಷ್ಟೇ. ಇದು ದುಡ್ಡು ಮಾಡಕ್ಕೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಬಟ್ ಆದ್ರೂ ಕೂಡ ಲೋನ್ ಗೀನು ಮತ್ತೆ ನಾವು ಅಷ್ಟೇ. ಈಗ ನಾವು ಏನಾದ್ರೂ ಒಂದು ಆಸ್ತಿನ ಖರೀದಿ ಮಾಡ್ಬೇಕು ಅಂತಂದ್ರೆ ಖಾತಾ ಪ್ಲೇಸ್ ಅ ಕ್ರೂಷಿಯಲ್ ರೋಲ್. ಇದು ಎ ಖಾತಾನ ಬಿ ಖಾತಾನ ಅಂತ ನಾವು ಪರಿಶೀಲನೆ ಮಾಡಿ ಎ ಖಾತಾ ಆದ್ರೆ ಮಾತ್ರ ವಿದೌಟ್ ಎನಿ ಫಿಯರ್ ಆಸ್ತಿನ ಖರೀದಿ ಮಾಡ್ಬಿಡ್ತೀವಿ. ಬಿ ಖಾತಾ ಆದ್ರೆ ಯಾಕೆ ಬೇಕಪ್ಪ, ಮುಂದಿನ ದಿನದಲ್ಲಿ ಯಾವಾಗ ಬುಲ್ಡೋಸರ್ ತಗೊಂಡ್ಬಂದು ಏನ್ ಬೀಳಿಸ್ತಾರೋ, ಏನ್ ಮಾಡ್ತಾರೋ, ಏನೇನ್ ರೂಲ್ಸ್ ಬದಲಾವಣೆ ಮಾಡ್ತಾರೋ ಅನ್ನುವಂತ ಭಯ ಇರುತ್ತೆ. ಹೀಗಾಗಿ ಎ ಖಾತಾ ಇದ್ರೆ ನಿಮ್ಗೆ ಆ ಸ್ವತ್ತಿನ ಮಾಲೀಕತ್ವ ಸಿಗುತ್ತೆ. ಆದ್ದರಿಂದ ಒಂದು ಸದಾವಕಾಶ. ಇದನ್ನ ತಾವು ಹೇಳಿದಾಗ ಬೆಂಗಳೂರಿಗಿಂತ ಹೊರಗಡೆನೂ ಇದನ್ನ ಈಗ ತರೋದಕ್ಕೆ ಲೈಕ್ ಪುರಸಭೆ ಮತ್ತು ಇಡೀ ರಾಜ್ಯದಲ್ಲಿ ನಗರಸಭೆ ಎಲ್ಲಾ ಕಡೆನೂ ಕೂಡ ಇದನ್ನ ತರೋದಕ್ಕೆ ಏನು ತೀರ್ಮಾನ ಮಾಡಿದ್ದಾರೆ. ಇದರಲ್ಲಿ ಸಾಧಕ ಬಾಧಕಗಳು ಎರಡೂ ಇವೆ. ಸಾಧಕ ಬಾಧಕ ಯಾಕೆ ಅಂತಂದ್ರೆ ಬಹಳಷ್ಟು ಬೇನಾಮಿ ಆಸ್ತಿಗಳು ಕೂಡ ಇದರಲ್ಲಿ ಸಕ್ರಮ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ನಮ್ಗೆ ಗೊತ್ತಲ್ಲ, ನಮ್ಮ ಭಾರತದಂತಹ ದೇಶದಲ್ಲಿ, ಇಷ್ಟು ದೊಡ್ಡ ದೇಶದಲ್ಲಿ ಸುಮಾರು 100 ಕೋಟಿ ಜನರ ಆಸ್ತಿ 5-6% ಜನರ ಬಳಿ ಮಾತ್ರ ಇದೆ. ಸೊ ಹೀಗಾಗಿ ಬಟ್ ಇದೊಂದು ಸದಾವಕಾಶ, ಇದನ್ನ ಎಲ್ಲರೂ ಕೂಡ ಬಳಸ್ಕೋಬೇಕು ಅಂತ ಅನಿಸುತ್ತದೆ. ಈ ಒಂದು ಎ ಮತ್ತು ಬಿ ಮತ್ತು ಈ ಖಾತಾ ಅಂದ್ರೆ ಏನು? ಈ ಖಾತಾ ಅಂದ್ರೆ ಏನು ಇಲ್ಲ. ಎ ಖಾತಾ ಏನ್ ಮಾಡ್ತಾರೆ, ಅದನ್ನ ಡಿಜಿಟಲ್ ರೂಪದಲ್ಲಿ ಡಿಜಿಟಲೀಕರಣ ಮಾಡ್ತಾರೆ ಅಷ್ಟೇ. ಅಂದ್ರೆ ನಿಮ್ಮ ಆಸ್ತಿಯ ಮಾಲೀಕತ್ವ, ನೀವು ಪಾವತಿಸಿರುವಂತ ತೆರಿಗೆ ಮತ್ತು ದಾಖಲೆಗಳನ್ನ ಆನ್ಲೈನ್ ನಲ್ಲಿ ನಿರ್ವಹಿಸಲು ಸಹಾಯ ಮಾಡೋದೇ ಈ ಖಾತಾ. ನೀವು ಎಲ್ಲೋ ಯಾವ್ದೋ ಒಂದು ಪೇಪರ್ ಗೆದ್ದಿಡ್ದಿರೋ ಪೇಪರ್ ಅಲ್ಲಿ ಎಲ್ಲಿ ಹೆಸರಿದೆ, ಎಲ್ಲಿದೆ, ಏನಿದೆ ಅಂತ ಹುಡ್ಕೋದಕ್ಕಿಂತ ಪಟ ಅಂತ ಅದು ಡಿಜಿಟಲೀಕರಣ ಆಗಿ ನಿಮ್ಮ ಹೆಸರು ಹೊಡೆದ ತಕ್ಷಣ ನಿಮ್ಮ ಎಲ್ಲಾ ರೀತಿಯಾದಂತಹ ಡೀಟೇಲ್ಸ್ ಬರುತ್ತೆ. ಮತ್ತು ಇದನ್ನ ಕಡ್ಡಾಯಗೊಳಿಸಿದೆ ಸರ್ಕಾರ. ಇದು ಸರ್ಕಾರದಿಂದ ಒಂದು ಮಹತ್ವದ ಒಂದು ದೊಡ್ಡ ಹೆಜ್ಜೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಆಸ್ತಿ ಸಂಪೂರ್ಣವಾಗಿ ಕಾನೂನುಬದ್ಧ ಆಗುತ್ತೆ. ನೀವು ನಿಮ್ಮ ಆಸ್ತಿ ಮೇಲೆ ಸುಲಭವಾಗಿ ಸಾಲ ಪಡಿಬಹುದು ಮತ್ತು ವ್ಯಾಪಾರಕ್ಕಾಗಿ ಪರವಾನಗಿ ಸಿಗುತ್ತೆ. ಪಾರದರ್ಶಕತೆ ಇರುತ್ತೆ. ನಕಲಿ ದಾಖಲೆಗಳು, ಈಗ ನೋಡಿ ಬೆಂಗಳೂರಲ್ಲಿ ಒಂದು ಸೈಟ್ ಇದ್ರೆ ಆ ಸೈಟ್ ನ ದಾಖಲೆಗಳು 10 ಜನರ ಹತ್ರ ಇರುತ್ತೆ. ಎಲ್ಲರೂ ಬಂದು ಕ್ಲೇಮ್ ಮಾಡ್ತಾರೆ, ಇದು ನನ್ನ ಆಸ್ತಿ, ನನ್ನ ಆಸ್ತಿ, ನನ್ನ ಆಸ್ತಿ ಅಂತ. ಸೊ ನೀವು ಒನ್ಸ್ ನೀವು ಡಿಜಿಟಲೀಕರಣ ಮಾಡಿದ್ರೆ ನೀವು ಮತ್ತೆ ಅದನ್ನ ನಕಲು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಬೇರೆಯವರು ಕೂಡ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೂಡಿಕೆ ಮಾಡೋರು, ಖರೀದಿಸುವವರು, ಮಾರಾಟ ಮಾಡುವವರು ಯಾವುದೇ ಆತಂಕ ಇಲ್ಲದೆ ಈ ಒಂದು ಆಸ್ತಿಗಳನ್ನ ಖರೀದಿ ಮಾಡಬಹುದು. ಹಾಗಾಗಿ ಇದನ್ನ ಈಗ ವಿಸ್ತರಣೆ ಮಾಡಿದ್ದಾರೆ. ಅಂದ್ರೆ ಸತೀಶ್ ಹೇಳ್ದಾಗೆ ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ GBA ವ್ಯಾಪ್ತಿಯಲ್ಲಿ ಬಿ ಖಾತಾ ಟು ಎ ಖಾತಾ ಪರಿವರ್ತಿಸಿಕೊಳ್ಳೋದಕ್ಕೆ ಅವಕಾಶ ಸಿಗಲಿದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವೇನಾದ್ರೂ ಟ್ಯಾಕ್ಸ್ ಗೀಕ್ಸ್ ಉಳಿಸ್ಕೊಂಡಿದ್ರೆ ಸಂಪೂರ್ಣವಾಗಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಮತ್ತು ಅದನ್ನ ಪರಿವರ್ತನೆಗೆ ಒಂದಿಷ್ಟು ಶುಲ್ಕ ಅಂತ ಇರುತ್ತೆ. ಆ ಶುಲ್ಕವನ್ನ ನೀವು ಪಾವತಿಸಬೇಕಾಗುತ್ತೆ. SRO ಎಷ್ಟಿರುತ್ತೆ ಅದು ಮೋಸ್ಟ್ಲಿ ಬೆಂಗಳೂರಲ್ಲಿ ಲಾಸ್ಟ್ ಟೈಮ್ 5% ಮಾಡಿದ್ರು. ಈಗ GBA ವ್ಯಾಪ್ತಿಯಲ್ಲಿ ಬಿ ಖಾತೆಯಿಂದ ಎ ಖಾತೆಗೆ ಮಾಡ್ಕೊಬೇಕು ಅಂದ್ರೆ ಆ ಮೌಲ್ಯದ, ಈಗ ಎಕ್ಸಾಂಪಲ್ 30-40 ಸೈಟ್ ಒಂದು 50 ಲಕ್ಷ ಹೋಗ್ತಾ ಇದ್ರೆ ಅದರ 5% ಅಂದ್ರೆ 2.5 ಲಕ್ಷ ಕಟ್ಟಬೇಕಾಗಿತ್ತು. 5%. ಈಗ ಇವತ್ತೇನು ಆರ್ಡರ್ ಮಾಡಿದ್ದಾರೆ, ಇದಕ್ಕೆ ಇನ್ನೂ ದಂಡದ ಪ್ರಮಾಣವನ್ನ ಫೈನಲ್ ಮಾಡಿಲ್ಲ. ಬಹುಶಃ ಬೆಂಗಳೂರಲ್ಲಿ 5% ಮಾಡಿದ್ರು, ಇದಕ್ಕೂ 5% ಮಾಡಬಹುದು ಅಂತಿದೆ. ಅದಿನ್ನು ಆರ್ಡರ್ ಬರಬೇಕು. ಆರ್ಡರ್ ಬಂದ್ಮೇಲೆ ಎಷ್ಟು ಫೈನ್ ಕಟ್ಟಬೇಕು ಅನ್ನೋದು ಗೊತ್ತಾಗುತ್ತೆ. ಆಲ್ ರೈಟ್, ಓಕೆ. ಈಗ ನಗರ ಯೋಜನಾ ತಜ್ಞರಾದಂತಹ ಹನುಮಂತೇಗೌಡರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಒಟ್ಟಾರೆ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಗೆ ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಬಿ ಖಾತಾ ಟು ಎ ಖಾತಾ ಪರಿವರ್ತನೆಗೆ ಏನ್ ಮಾಡ್ಬೇಕು? ಏನೇನ್ ಸ್ಟೆಪ್ಸ್ ಇದೆ ಸರ್? ಮೇಡಮ್, ಬಿ ಖಾತಾ ಅನ್ನೋದು ಫಸ್ಟ್ ನಾವು ಥಿಂಕ್ ಮಾಡ್ಬೇಕಾಗಿರೋದು, ಕಾಮನ್ ಮ್ಯಾನ್ ಇರ್ತಾನೆ, ಅವನಿಗೆ ಒಂದು ಪ್ರಾಪರ್ಟಿ ಕೊಂಡ್ಬೇಕು ಅಂತ ಇರ್ತಾನೆ. ಎಜುಕೇಟೆಡ್ ಇರ್ಬೋದು, ಅನ್ಎಜುಕೇಟೆಡ್ ಇರ್ಬೋದು. ಅವನು ಒಂದು ಪ್ರಾಪರ್ಟಿ ತೋರಿಸ್ತಾರೆ, ಅದನ್ನ ನೋಡ್ತಾನೆ, ದಾಖಲೆಗಳು ಕೊಟ್ಟಿರ್ತಾನೆ, ತಗೊಂಡೋಗಿ ಸಬ್ ರಿಜಿಸ್ಟ್ರಾರ್ ಕೊಡ್ತಾರೆ. ಸಬ್ ರಿಜಿಸ್ಟ್ರಾರ್ ಕೊಟ್ಟ ತಕ್ಷಣ ಅದು ಕರೆಕ್ಟ್ ಆಗಿದ್ರೆ ಅದಕ್ಕೆ ಖಾತಾ ಮಾಡ್ಕೊಡ್ತಾನೆ, ರಿಜಿಸ್ಟರ್ ಮಾಡ್ಕೊಡ್ತಾನೆ ಅಲ್ವಾ ಮೇಡಮ್? ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ರಿಜಿಸ್ಟರ್ ಮಾಡಿಕೊಟ್ಮೇಲೆ ಆಟೋಮೆಟಿಕ್ ಆಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಖಾತಾ ಮಾಡ್ಬೇಕಾಗಿರೋದು ಅವ್ರ ಇದಾಗಿರುತ್ತೆ.
ಅದಾದ್ಮೇಲೆ ಈ ಸ್ಟೈಲ್ ಈ ಥಿಂಕಿಂಗ್ ಆಫ್ ಆಲ್ ದೀಸ್ ಥಿಂಗ್ಸ್ ಟು ಮೇಕ್ ಮನಿ ಹರಾಸ್ಮೆಂಟ್ ದ ಪಬ್ಲಿಕ್. ಅವ್ನು ಕಾಮನ್ ಮ್ಯಾನ್, ಅವ್ನಿಗೆ ಏನು ಗೊತ್ತಿರಲ್ಲ, ಒಂದು ಆಸ್ತಿ ಮಾಡಿರ್ತಾನೆ, ಆ ಆಸ್ತಿಗೆ ಈ ತರ ತೊಂದರೆಗಳು ಕೊಟ್ಕೊಂಡು ಹೋಗ್ತಾನೆ. ಲ್ಯಾಂಡ್ ಕನ್ವರ್ಷನ್ ಇಲ್ಲದೆ ಇವನು ಹೆಂಗೆ ಸೈಟಿಗೆ ಇದು ಮಾಡ್ತಾನೆ ಮೇಡಮ್? ಸಬ್ ರಿಜಿಸ್ಟ್ರಾರ್ ಸರ್ಕಾರ ಆಗಲಿ, ಇವ್ರಿಗೆ ಹಣ ಬೇಕೇ ಹೊರತು ಕಾಮನ್ ಮ್ಯಾನಿನ ಹಿತದೃಷ್ಟಿ ಬೇಡ. ಅವ್ನು ಬದುಕೋದು, ಅವನ ಜೀವನದ ಬಗ್ಗೆ ಬೇಡ. ಆವಾಗ ನೀವು ಫಾರ್ ಎಕ್ಸಾಂಪಲ್ 30 years ಬ್ಯಾಕ್ ನೀವು ಒಂದು ಸೈಟ್ ಮಕ್ಕಳು ಅಂತ ಫ್ಯೂಚರ್ಗೆ ಅಂತ ತೆಗ್ದಿರ್ತೀರ. ಆವಾಗ ಹಬ್ಬ ಅಂದ್ರೆ 30-40 ಒಂದು 40,000ನೋ ಇಲ್ಲ 1 ಲಕ್ಷಕ್ಕೋ ಇರುತ್ತೆ ಅನ್ಕೊಳ್ಳಿ. ಇವತ್ತು ನೀವು ಇವತ್ತು ಅದನ್ನ ಇವತ್ತಿನ ರೇಟ್ಗೆ ಹಾಕ್ಬಿಟ್ಟು ಇದು ಮಾಡು ಅಂದ್ರೆ ಅವ್ನ ಕತೆ ಏನಾಗ್ಬೋದು? ಈ ಪರಿಸ್ಥಿತಿನಲ್ಲಿದೆ. ಯಾವುದೇ ಸರ್ಕಾರಗಳು ಬಿ ಖಾತಾ ಇದ್ರೆ ಏನೂ ಅನಾನುಕೂಲತೆ ಇಲ್ಲ ಅಂತೀರಾ? ಹಾಗೆ ಇಟ್ಕೊಳ್ಳಿ ಅಂತ ಅಂತೀರಾ? ಖಾತಾ ಮಾಡೋದೇ ಫಸ್ಟ್ ಆಫ್ ಆಲ್ ಸಬ್ ರಿಜಿಸ್ಟರ್ ಮಾಡೋದೇ ತಪ್ಪು. ದಟ್ ಈಸ್ ದ ಮೈನ್. ಅದು ಹುಟ್ಟು ಅಲ್ಲೇ ಅವನು ಇದು ಇಲ್ಲ, ನಿಮಗೆ ಕನ್ವರ್ಷನ್ ಆಗಿಲ್ಲ, ಇದಿಲ್ಲ, ರೆವೆನ್ಯೂ ಇದು ನಾವು ಮಾಡಕ್ ಬರಲ್ಲ ಅಂತ ಆದ್ರೆ ಅವನ ಯಾಕೆ ಇನ್ವೆಸ್ಟ್ ಮಾಡ್ಬಿಟ್ಟು 20-30 ವರ್ಷ ಕಾಯ್ಕೊಂಡಿರ್ತಾನೆ? ಖಾತಾ ಮಾಡೋದು. ಆಮೇಲೆ ಅದನ್ನ ಕೆಲವು ಲ್ಯಾಂಡ್ಸ್ಗೆ ಟ್ಯಾಕ್ಸ್ ಫಿಕ್ಸ್ ಆಗಿ ಇದಾಗಿತ್ತು ಕನ್ವರ್ಷನ್ಗೆ ಆದ್ಮೇಲೆ ಸ್ಟೇ ಆಯ್ತು. ಸ್ಟೇ ಆಗಿ ವರ್ಷಾನುಗಟ್ಲೆ ಕೋರ್ಟ್ಗಳಲ್ಲಿ ನಡೀತು. ಅಷ್ಟು ತನಕ ಎಲ್ಲಾರು ಮನೆಗಳು ಅನಾಥರೈಸ್ ಆಗಿ ಕಟ್ಟಿದ್ರು. ಹೆಂಗ್ ಕಟ್ಟಿದ್ರು? ಅವೆಲ್ಲದಕ್ಕೂ ಖಾತಾಗಳು ಮಾಡ್ಕೊಟ್ಟಿದಾರ? ಅವ್ರು ಎಂಜಾಯ್ ಮಾಡ್ತಾ ಇದಾರೆ, ಮಾಡ್ಕೊಂಡೆಲ್ಲ ಹೋಗಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಸರ್. ಆ ನಾರ್ಮ್ಸ್ ಒಳಗಡೆ ಅಲ್ಲಲ್ಲ, ಹಿಂದೆ ಇರೋರ್ಗೆ ಮಾಡಿದ್ಮೇಲೆ ಇವರಿಗೆ ಖಾಲಿ ಇಟ್ಕೊಂಡು ಕಾನೂನು ಪಾಲಿಸ್ಕೊಂಡು ಇಷ್ಟು ದಿನ ಆದ್ರೂ ಇದಾಗ್ಲಿಲ್ಲ ಅಂತಿದ್ದವ್ರಿಗೆ, ಬೆಟರ್ಮೆಂಟ್ ಕಟ್ಬೇಕಾಗಿತ್ತು, ಇದು ಮಾಡ್ಬೇಕಾಗಿತ್ತು ಅಂತ ಕಾಯ್ತಿದ್ದವ್ರಿಗೆ ಯಾಕೆ ಇದು ಇವತ್ತಿನ ರೇಟ್ಗೆ ಹೇಗೆ ಫಿಕ್ಸ್ ಮಾಡ್ತಾರ ಅವರು? ನೀವು ಸೈಟ್ ಮಾರಂಗಿದ್ರೆ ಇವತ್ತಿನ ರೇಟ್ಗೆ ಎಲ್ಲಾ ತರದಲ್ಲೂ ಇನ್ಕಮ್ ಟ್ಯಾಕ್ಸ್, ಎಲ್ಲಾ ತರ ಸ್ಟಾಂಪ್ ಡ್ಯೂಟಿ ಎಲ್ಲ ತಗೊಳ್ತಾರೆ. ನೀವು ಮಾಡದೇ ಇರೋವಾಗ ನಿಮ್ಗೆ ಇವತ್ತಿನ ರೇಟ್ ಅಳವಡಿಸಕ್ಕೆ ಹೇಗೆ? ನೀವೆಲ್ಲಿಂದ ತರ್ತೀರಾ? ಇವೆಲ್ಲ ನೀವು ಶುಲ್ಕದ ಬಗ್ಗೆ, ಪರಿವರ್ತನೆಗೆ ಅನ್ವಯವಾಗಬಹುದಾದಂತಹ ಶುಲ್ಕದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಶುಲ್ಕ ಆಮೇಲೆ ಮಾಡ್ಬೇಕಾಗಿರೋದು ಅಷ್ಟೇ. ರಿಜಿಸ್ಟರ್ ಆಯ್ತು ಅಂದ್ರೆ ದಟ್ ಈಸ್ ದ ಗೌರ್ಮೆಂಟ್ ಇದು ಅವ್ರು ಮಾಡಿರೋ ತಪ್ಪು. ಅದನ್ನ ಸಾಮಾನ್ಯ ಜನರಿಗೆ ಹಾಕಿ ವರ್ಷಾನುಗಟ್ಲೆ ಕೋರ್ಟು ಕಚೇರಿ ಇಲ್ಲದ್ದು ಸಲ್ಲದ್ದೆಲ್ಲ ಮಾಡೋದಲ್ಲ. ಒಂದ್ಸತಿ ಟ್ಯಾಕ್ಸ್ ತಗೊಂಡಾದ್ಮೇಲೆ ಅವನು ಇಮಿಡಿಯೇಟ್ ಆಗಿ ಆ ಡೇಟ್ಗೆ ಟ್ಯಾಕ್ಸ್ ತಗೊಂಡಿದ್ದ ಡೇಟ್ಗೆ ಆ ರೇಟ್ಸ್ ಏನಿತ್ತು, ಡೆವಲಪ್ಮೆಂಟ್ ಚಾರ್ಜಸ್, ಬೆಟರ್ಮೆಂಟ್ ಚಾರ್ಜಸ್, ಇದಕ್ಕೆ ಫಿಕ್ಸ್ ಮಾಡ್ಬೇಕೆ ಹೊರತು ಇವತ್ತಿನ ರೇಟ್ಗೆಲ್ಲ. ಸರಿ, ದಟ್ ಈಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್ ಹನುಮಂತೇಗೌಡರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಇದರ ಸಾಧಕ ಬಾಧಕಗಳ ಬಗ್ಗೆ ಇನ್ನಷ್ಟು ಚರ್ಚೆಗಳಾಗಬೇಕು ಮತ್ತು ಬಹಳಷ್ಟು ಕ್ವಾರೀಸ್ ಈ ತರದ್ದು ಬರ್ತವೆ. ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗ್ಬೋದು, ಅದಕ್ಕೆಲ್ಲವೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಅಂಡ್ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ, ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ.